ಅಕ್ಟೋಬರ್ 1ರಿಂದ ಪಿಪಿಎಫ್ನ 3 ನಿಯಮಗಳಲ್ಲಿ ಬದಲಾವಣೆ. ಇನ್ನು ಮುಂದೆ ಈ ಹೂಡಿಕೆ ಮೇಲೆ ಸಿಗುವುದಿಲ್ಲ ಬಡ್ಡಿ. ಪಿಪಿಎಫ್ಗೆ ಸಂಬಂಧಿಸಿದ 3 ಪ್ರಮುಖ ನಿಯಮಗಳು ಅಕ್ಟೋಬರ್ 1ರಿಂದ ಬದಲಾಗುತ್ತವೆ. ಮುಂದಿನ ತಿಂಗಳಿಂದ ಹೊಸ ನಿಯಮ ಜಾರಿಗೆ ಬರಲಿದೆ. ಬೆಂಗಳೂರು ಅಕ್ಟೋಬರ್ 1ರಿಂದ ಅಂಚೆ ಕಚೇರಿ ಉಳಿತಾಯ ಯೋಜನೆಯಲ್ಲಿ ಹೊಸ ಬದಲಾವಣೆಗಳು ಆಗಲಿವೆ. ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಪಿಪಿಎಫ್ ದೊಡ್ಡ ಬದಲಾವಣೆಗಳು ಕಂಡುಬರಲಿವೆ. ಪಿಪಿಎಫ್ಗೆ ಸಂಬಂಧಿಸಿದ 3 ಪ್ರಮುಖ ನಿಯಮಗಳು ಅಕ್ಟೋಬರ್ 1ರಿಂದ ಬದಲಾಗುತ್ತವೆ. ಮುಂದಿನ ತಿಂಗಳಿಂದ ಹೊಸ ನಿಯಮ ಜಾರಿಗೆ ಬರಲಿದೆ. ಈ ಸಂಬಂಧ ಹಣಕಾಸು ಸಚಿವಾಲಯ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಅಂಚೆ ಕಚೇರಿಗಳ ಮೂಲಕ ತೆರೆಯಲಾದ ಸಾರ್ವಜನಿಕ ಭವಿಷ್ಯ ಖಾತೆಗಳ ಬಗ್ಗೆ ಆದೇಶವನ್ನು ಹೊರಡಿಸಿದೆ. ಪಿಪಿಎಫ್ ಒಂದು ಜನಪ್ರಿಯ ಉಳಿತಾಯ ಯೋಜನೆಯಾಗಿದೆ. ಇದು ದೀರ್ಘಾವಧಿಯಲ್ಲಿ ಉತ್ತಮ ಆದಾಯವನ್ನು ನೀಡುತ್ತದೆ. ಪಿಪಿಎಫ್ಗೆ ಸಂಬಂಧಿಸಿದ 3 ಪ್ರಮುಖ ನಿಯಮಗಳು ಅಕ್ಟೋಬರ್ 1ರಿಂದ ಬದಲಾಗುತ್ತವೆ. ಮುಂದಿನ ತಿಂಗಳಿಂದ ಹೊಸ ನಿಯಮ ಜಾರಿಗೆ ಬರಲಿದೆ. ಈ ಸಂಬಂಧ ಹಣಕಾಸು ಸಚಿವಾಲಯ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಪಿಪಿಎಫ್ನ ಹೊಸ ನಿಯಮಗಳ ಅಡಿಯಲ್ಲಿ 3 ಬದಲಾವಣೆಗಳು ಕಂಡುಬರಲಿವೆ. ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ತೆರೆಯಲಾದ ಪಿಪಿಎಫ್ ಖಾತೆಗಳ ನಿಯಮಗಳು ಬದಲಾಗುತ್ತವೆ. ಒಂದಕ್ಕಿಂತ ಹೆಚ್ಚು ಪಿಪಿಎಫ್ ಖಾತೆಗಳು ಮತ್ತು ಪೋಸ್ಟ್ ಆಫೀಸ್ಗಳ ಮೂಲಕ ರಾಷ್ಟ್ರೀಯ ಉಳಿತಾಯ ಯೋಜನೆಗಳ ಅಡಿಯಲ್ಲಿ ಎಆರ್ಐಯ ಪಿಪಿಎಫ್ ಖಾತೆಗಳ ವಿಸ್ತರಣೆಯ ನಿಯಮ ಕೂಡ ಬದಲಾಗಲಿದೆ. ಅಪ್ರಾಪ್ತ ವಯಸ್ಕರಿಗೆ 18 ವರ್ಷ ತುಂಬುವವರೆಗೆ ಅಪ್ರಾಪ್ತರ ಹೆಸರಿನಲ್ಲಿ ತೆರೆಯಲಾದ ಪಿಪಿಎಫ್ ಖಾತೆಯ ಹೂಡಿಕೆಯ ಮೇಲೆ ಬಡ್ಡಿ ಮುಂದುವರಿಯುತ್ತದೆ. ಅಂದರೆ 18 ವರ್ಷ ವಯಸ್ಸಾದ ಮೇಲೆ ಪಿಪಿಎಫ್ ಬಡ್ಡಿ ದರವನ್ನು ಪಾವತಿಸಲಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಪಿಪಿಎಫ್ ಖಾತೆಗಳನ್ನು ಹೊಂದಿದ್ದರೂ ಸ್ಕೀಮ್ ದರದ ಪ್ರಕಾರ ಹೂಡಿಕೆದಾರರ ಪ್ರಾಥಮಿಕ ಖಾತೆಗೆ ಬಡ್ಡಿ ಸಿಗುತ್ತದೆ. ಆದರೆ ಠೇವಣಿ ಮೊತ್ತವು ವಾರ್ಷಿಕ ಸೀಲಿಂಗ್ ಮಿತಿಯನ್ನು ಮೀರಬಾರದು. ಎರಡನೇ ಖಾತೆಯಲ್ಲಿ ಬ್ಯಾಲೆನ್ಸ್ ಇದ್ದರೆ ಅದನ್ನು ಪ್ರಾಥಮಿಕ ಖಾತೆಯೊಂದಿಗೆ ಲಿಂಕ್ ಮಾಡಲಾಗುತ್ತದೆ. 2 ಖಾತೆಗಳ ಒಟ್ಟು ಮೊತ್ತವು ವಾರ್ಷಿಕ ಹೂಡಿಕೆ ಮಿತಿಯೊಳಗೆ ಇರಬೇಕು ಎನ್ನುವ ಷರತ್ತು ಇಲ್ಲಿ ಅನ್ವಯವಾಗುತ್ತದೆ. ಎರಡನ್ನ ಲಿಂಕ್ ಮಾಡಿದ ನಂತರ ಅಸ್ತಿತ್ವದಲ್ಲಿರುವ ಯೋಜನೆಯ ಬಡ್ಡಿದರವು ಪ್ರಾಥಮಿಕ ಖಾತೆಗೆ ಅನ್ವಯಿಸುತ್ತದೆ. ಎರಡನೇ ಖಾತೆಯಲ್ಲಿನ ಹೆಚ್ಚುವರಿ ನಿಧಿಯ ಮೇಲಿನ ಬಡ್ಡಿಯನ್ನು ಶೂನ್ಯ ಮಾಡಲಾಗುವುದು. 3ನೇ ನಿಯಮದ ಅಡಿಯಲ್ಲಿ ಎನ್ಆರ್ಐ ಪಿಪಿಎಫ್ ಖಾತೆಗಳು 1968ರ ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆಯಡಿಯಲ್ಲಿ ತೆರೆಯಲ್ಪಟ್ಟಿವೆ. ಅಲ್ಲಿ ಫಾರ್ಮ್ H ಖಾತೆದಾರರ ನಿವಾಸ ಸ್ಥಿತಿಯನ್ನು ನಿರ್ದಿಷ್ಟವಾಗಿ ಕೇಳುವುದಿಲ್ಲ. ಈ ಖಾತೆಗಳ ಮೇಲಿನ ಬಡ್ಡಿದರವನ್ನು ಪೋಸಾ ಮಾರ್ಗಸೂಚಿಗಳ ಪ್ರಕಾರ 30 ಸೆಪ್ಟೆಂಬರ್ 2024ರವರೆಗೆ ನೀಡಲಾಗುತ್ತದೆ. ಇದರ ನಂತರ ಈ ಖಾತೆಗಳ ಮೇಲಿನ ಬಡ್ಡಿದರವು ಶೂನ್ಯ ಆಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.